ಒಂದು ನಿಮಿಷ ಶಾಂತ, ಒಂದು ನಿಮಿಷ. ಇವಾಗ ನಾಡಿನ ಎಲ್ಲ ಪರಮ ಪೂಜ್ಯರಿಗೆ ಶಾಲ್ ಹಾಕೋದ್ರ ಮೂಲಕ ಗೌರವ ಸಲ್ಲಿಸಬೇಕಂತೇಳಿ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊತೇವೆ. ವೇದಿಕೆ ಮೇಲೆ ಒಂದು ದೇವಲೋಕದ ಸೃಷ್ಟಿಯಾಗಿದೆ. ನಮ್ಮ 50 ನಾಡಿನ ಮಠ ಪೀಠ ಪರಂಪರೆಯ ಮಠಾಧೀಶರುಗಳು, ಅದರ ಜೊತೆಗೆ ನಮ್ಮ ನಾಡಿನ ಜನ ಮೆಚ್ಚಿದ ನಾಯಕರು ಸನ್ಮಾನ. ಫಸ್ಟ್ ಪ್ರಿಫರೆನ್ಸ್ ನಮಗೆ ಸರ್ಕಲ್ ಬಂದ್ಬಿಡಿ, ಬರೀ ಸ್ವಾಮೀಜಿ ಬಿಟ್ಟರೆ ಯಾರು ಬೇಡ, ಎಲ್ಲ MLA ಹಿಂದೆ ಬಂದ್ಬಿಡಿ. ಹಾ, ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳವರು ಸ್ವಾಮಿ ಎಂದರೆ ಸಮಾಜದ ಒಡೆಯನಲ್ಲ, ಸಮಾಜದ ನಿಷ್ಠಾವಂತ ಸೇವಕ ಎನ್ನುವಂತಹ ಭಾಷ್ಯವನ್ನು ಬರೆದವರು. ಸ್ವಾಮಿಗಳಾದಂಥವರಿಗೆ ಸಾಮಾಜಿಕ ಭದ್ರತೆ ಇರಬೇಕು, ಸಾಮಾಜಿಕ ನ್ಯಾಯ ಇರಬೇಕು. ಅಂತಹ ಸ್ವಾಮಿಗಳವರು ಸಂವಿಧಾನವನ್ನ, ಸಾಮಾಜಿಕ ನ್ಯಾಯವನ್ನ ಕಾಪಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ 100 ವರ್ಷಗಳ ಹಿಂದೆಯೇ ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದವರು ಯುಗ ಪುರುಷರಾದ ಪೂಜ್ಯ ಶ್ರೀ ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳವರು. ಅಂತಹ ಪೂಜ್ಯರು ಸಂಸ್ಥಾಪಿಸಿದ ಶಿವಯೋಗ ಮಂದಿರ ಸಂಸ್ಥೆಗೆ, ಆ ಸಂಸ್ಥೆಯ ಘನತೆವೆತ್ತ ಅಧ್ಯಕ್ಷರಿಗೆ ಯೋಗ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈಗ ಪರಮ ಪೂಜ್ಯ ಹುಬ್ಬಳ್ಳಿ 3000 ಶಿವಯೋಗದ ಮಂದಿರ ಅಧ್ಯಕ್ಷರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಪ್ರತಿರೂಪವೇ ನಮ್ಮ ಜಗದ್ಗುಳವರು. ಅಂತ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಹಾನಗಲ್ಲ ಮಠದ ಪೀಠಾಧ್ಯಕ್ಷರು ನಮ್ಮ ಸ್ವಾಮೀಜಿಯವರು. ಆ ಕಾರಣಕ್ಕೆ ಪರಮ ಪೂಜ್ಯರು ತಮ್ಮ ಆಶೀರ್ವಚನ ನೀಡಬೇಕಂತ ಕೇಳ್ಕೊತಾರೆ. ಶ್ವಾಸ ಯೋಗ ನಮ್ಮ ಶರಣುಗಳು ಸಮಾಜವಾದಿ, ಸಮಾನತಾವಾದಿ, ಇದಕ್ಕೆ ಸಹಯೋಗವಾಗಿ ಇಂದು ಇಲ್ಲಿ ಯೋಗದ ಮಹತ್ವವನ್ನು ತಿಳಿಸಲಿಕ್ಕೆ ಯೋಗ ಗುರು ಕರ್ನಾಟಕದಲ್ಲಿ ಹುಟ್ಟಿ ದೇಶ ವಿದೇಶಗಳಲ್ಲಿ ಯೋಗವನ್ನು ಪ್ರಚಾರ ಮಾಡ್ತಾ ಬಂದಿರುವಂತಾಗಿದ್ದಾರೆ ಅನ್ನೋದನ್ನು ಕೂಡ ಹೇಳಿ ಈ ಪ್ರಶಸ್ತಿಯನ್ನು ಗೌರವದಿಂದ ಸ್ವೀಕರಿಸಿದ್ದೇನೆ. ತಮಗೆಲ್ಲ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಎಲ್ಲ ಸ್ವಾಮೀಜಿಗಳಿಗೆ ಶರಣಗಳನ್ನು ಹೇಳಿ ನಮ್ಮ ಮಾತನ್ನು ಮುಕ್ತ. ಈಗ 5 ಜನ ಅವಾರ್ಡ್ಗಳಿಗೆ ಒಂದು ಕಾರ್ಯಕ್ರಮದ ಔಚಿತ್ಯವನ್ನು ಹೆಚ್ಚಿಸೋಣ. ಅತ್ಯಂತ ಕರ್ನಾಟಕದ ಬಾಬಾ ರಾಮದೇವ್ಜಿ ಎಂದೇ ಖ್ಯಾತರಾಗಿರುವಂತಹ ವಚನಾನಂದ ಸ್ವಾಮೀಜಿಯವರ ಯೋಗಗಳಿಗೆ ನಾವೆಲ್ಲರೂ ಬದುಕಬೇಕು. ಅತ್ಯಂತ ಅಪರೂಪವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಪರಮ ಪೂಜ್ಯರಾಗಿರುವಂತಹ ವಚನಾನಂದ ಸ್ವಾಮೀಜಿಯವರ ಕಾರ್ಯ ನಿಜಕ್ಕೂ ಅಪ್ರತಿಮ. ಯೋಗದ ಕುರಿತಾಗಿ, ಶಿವಯೋಗದ ಕುರಿತಾಗಿ ಅವರು ಅಪರೂಪದ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇಳಕಲ್ಲಿನ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶ್ರಯದಲ್ಲಿ ಅಥಣಿಯ ಗಚ್ಚಿನ ಮಠದ ಮರುಳು ಶಂಕರ ದೇವರ ಕೃಪಾ ಛತ್ರದಲ್ಲಿ ಅವರು 100 ವರ್ಷಗಳ ಕಾಲ ಬಾಳಲಿ ಕರ್ನಾಟಕವನ್ನ ಯೋಗಯುಕ್ತ ರೋಗಮುಕ್ತ ರಾಜ್ಯ ಮಾಡುವಂತಹ ಕಾರ್ಯವನ್ನ ಮಾಡಲಿ ಅಂತೇಳಿ ಎಲ್ಲ ಪರಮ ಪೂಜ್ಯರು ಈಗ ಹಾರೈಸ್ತಾರೆ. ಏನಂತ ಕರಿತೀನಿ, 1 ನಿಮಿಷ ಆಂಕರ್. ಈಗ ಈ ಕಾರ್ಯಕ್ರಮನ ಉದ್ದೇಶಿಸಿ ನಾಡಿನ ಘನತೆವತ್ತ ಲಾಡ್ ಕಳಿಸ್ಲಿಲ್ಲ, ಒಟ್ಟು ಲಾಡ್ ಕಳಿಸಿದ್ರು. ಅದಕ್ಕಾಗಿ ಇವತ್ತು ಹೇಗೆ ಜೀವಿಸಬೇಕು ಅನ್ನೋದನ್ನ ಜಿಂದಾಲ್ ಸಂಸ್ಥೆಯಿಂದ ನಾವು ಕಲಿಬೇಕು. 15 ಲಕ್ಷ ಗಿಡಗಳನ್ನು ನೆಟ್ಟು ಶುದ್ಧವಾದ ಆಕ್ಸಿಜನ್ ಇಲ್ಲಿ ಸಿಗ್ತದೆ. ಅಷ್ಟು ಅತಿ ಹೆಚ್ಚು ಮಳೆ ಇಲ್ಲಿ ಆಗ್ತದೆ. ಅದಕ್ಕೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ನಮಸ್ಕರಿಸಿ, ಪೂಜ್ಯ ವಚನಾನಂದ ಸ್ವಾಮೀಜಿಯವರೇ, ನನ್ನ ಸಚಿವ ಮಿತ್ರರಾದಂಥ
ಶ್ರೀ ಸಂತೋಷ್ ಲಾಡ್ ಅವರ, ಜಿಂದಾಲ್ ಸಂಸ್ಥೆಯ ಪ್ರಮುಖ ಅಧಿಕಾರಿಯಾದಂಥ ಶ್ರೀ ಮುರುಗನ್ ಅವರ, ಲೋಕಸಭಾ ಸದಸ್ಯರಾದಂಥ ತುಕಾರಾಮ್ ಅವರ, ಭೀಮಾ ನಾಯ್ಕ್ ಅವರ, ಗೋವಿಂದರಾಜು ಅವರ, ಮುರುಗೇಶ್ ನಿರಾಣಿ ಅವರ, ಶ್ರೀನಿವಾಸ್ ಅವರ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಶ್ವಾಸ ಯೋಗ ಕೇಂದ್ರ, ಯೋಗ ಸಂಸ್ಥೆ ಮತ್ತು ಸಂತೋಷ್ ಲಾಡ್ ಫೌಂಡೇಶನ್ ಸಹಯೋಗದೊಡನೆ 2024ನೇ ಇಸ್ವಿಯ ಯೋಗ ರತ್ನವನ್ನ ವಚನಾನಂದ ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ಪ್ರದಾನ ಮಾಡಿದ್ದಾರೆ. ನಾನು ಮೊದಲಿಗೆ ಯಾರ್ಯಾರು 2024 ಯೋಗ ರತ್ನಗಳಿಗೆ ಭಾಜನರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಚನಾನಂದ ಸ್ವಾಮೀಜಿಯವರು ಸ್ವತಃ ಯೋಗ ಗುರುಗಳು. ನಾನು ಈಗಾಗಲೇ ಅವರು ಪ್ರಸ್ತಾಪ ಮಾಡದಂತೆ 2014ರಲ್ಲಿ ಯೋಗ ದಿನವನ್ನು ಆಚರಣೆ ಮಾಡಿದ್ದು. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ 1 ವರ್ಷ ಮುಂಚಿತವಾಗಿ ಇದನ್ನು ಆಚರಣೆ ಮಾಡಿದ್ದು. ಆಮೇಲೆ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು 10 ವರ್ಷಗಳು ಕಳೆದಿದೆ. ಈ 10 ವರ್ಷಗಳಲ್ಲಿ ದೇಶದಲ್ಲಿ, ಜಗತ್ತಿನಲ್ಲಿ ಯೋಗ ದಿನವನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ನಾನು ಈ ಸಂದರ್ಭದಲ್ಲಿ ನಾಳೆ ವಿಶ್ವ ಯೋಗ ದಿನಾಚರಣೆ, ನಾನು ಕೂಡ ಪಾಲ್ಗೊಳ್ತಾ ಇದ್ದೇನೆ. ನಾನು ಇಡೀ ನಾಡಿನ ಜನತೆಗೆ, ಇಡೀ ದೇಶದ ಜನತೆಗೆ, ಜಗತ್ತಿನ ಜನತೆಗೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ವಚನಾನಂದ ಸ್ವಾಮೀಜಿಯವರು ಸ್ವತಃ ಯೋಗ ಪಟುಗಳು. ಯೋಗವನ್ನ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅದನ್ನ ಪ್ರಚಾರ ಮಾಡತಕ್ಕಂಥ, ಜಾಗೃತಿಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ಸಂತೋಷ್ ಲಾಡ್ ಅವರ ಫೌಂಡೇಶನ್ ಅವರು ಕೂಡ ಸಹಾಯಹಸ್ತರಾಗಿ ನಿಂತಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ನಾನು ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರಿಗೆ ಮತ್ತು ಅವರ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ವಚನಾನಂದ ಸ್ವಾಮೀಜಿಯವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಈ ಥರ ಜಿಂದಾಲ್ನಲ್ಲಿ ನಾವು ಯೋಗ ರತ್ನವನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ವಚನಾನಂದ ಸ್ವಾಮೀಜಿಯವರು ಮತ್ತು ಸಂತೋಷ್ ಲಾಡ್ ಅವರು ಇಬ್ಬರು ಕೂಡ ಆಹ್ವಾನ ಮಾಡಿದ್ರು. ಹಾಗಾಗಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ, ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೀತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು
ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅದರಿಂದ ಎಲ್ಲ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ದೀರಿ. ವಿಶೇಷವಾಗಿ 3000 ಮಠದ ಸ್ವಾಮೀಜಿಯವರು ಗುರುಗಳು, ಇಳಕಲ್ ಸ್ವಾಮೀಜಿಯವರು, ಎಲ್ಲವರು ಇಳಕಲ್ ಸ್ವಾಮೀಜಿಯವರು, ಅವರು ನಿಜವಾದ ಬಸವ ತತ್ವವನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿಯವರು. ಯಾಕಂದ್ರೆ ಇವತ್ತು ಬಸವ ತತ್ವ ಇದೆಯಲ್ಲ, ಅದು ಇವತ್ತಿಗೂ ಪ್ರಸ್ತುತ, ಮುಂದೆನೂ ಕೂಡ ಪ್ರಸ್ತುತ, ಹಿಂದೆನೂ ಪ್ರಸ್ತುತವಾಗಿತ್ತು ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಾವು ಬಸವಾದಿ ಶರಣರು ಸಮಾಜದ ಕನಸನ್ನು ಕಂಡಿದ್ದು, ಸಮಾಜದ ಕನಸನ್ನು ಕಂಡಿದ್ದು. ಇವತ್ತು ವರ್ಣಾಶ್ರಮದ ಪ್ರಯುಕ್ತವಾಗಿ, ಜಾತಿ ವ್ಯವಸ್ಥೆಯ ಪ್ರಯುಕ್ತವಾಗಿ ನಾವು ಅಸಮಾನತೆಯನ್ನು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಈ ಜಾತಿ ವ್ಯವಸ್ಥೆನೂ ಕೂಡ ಮುಂದುವರಿತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಬಸವಾದಿ ಶರಣರು ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ ಸಮಾಜದ ಕನಸನ್ನು ಕಂಡಿತು, ಸಮಾಜದ ಕನಸನ್ನು ಕಂಡಿತು. ಅದು ಬಸವಾದಿ ಶರಣರು ಅವರು ಶರಣ ಸಾಹಿತ್ಯವನ್ನು ಮಾಡಿ ಜನರಿಗೆ ಪ್ರಚಾರ ಮಾಡ್ತಕ್ಕಂಥ ದಿನದಿಂದ ಇವತ್ತಿನವರೆಗೆ ಸುಮಾರು 850 ವರ್ಷಗಳಾಗಿರ್ಬೋದು ಅಂತ ಅನಿಸುತ್ತೆ. 850 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಜಾತಿ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಕ್ರೂರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದ್ದು, ಬಸವಾದಿ ಶರಣರ ಹಿಂಬಾಲಕರು ಅಂತಕ್ಕಂಥ ಎಲ್ಲರೂ ಕೂಡ ಜಾತಿ ವ್ಯವಸ್ಥೆ, ಅಸಮಾನತೆ ಇವೆರಡನ್ನೂ ಕೂಡ ತೊಲಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಸರ್ಕಾರನೂ ಕೂಡ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ರಾಜಕೀಯ ಸ್ವಾತಂತ್ರ್ಯ ಬಂದಿದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ಸನ್ನು ಕಾಣಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ, ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದಿದ್ರೆ ಸಾರ್ಥಕ ಆಗಲ್ಲ. ಜಾತಿ ಹೋಗ್ಬೇಕಾದ್ರೂ ಕೂಡ ಸಾಮಾಜಿಕ, ಆರ್ಥಿಕ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕಾಗ್ತದೆ. ಅದು ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಇದನ್ನೇ ಗಾಂಧೀಜಿಯವರು ಬಯಸಿದ್ದದ್ದು, ಇದನ್ನೇ ಅಂಬೇಡ್ಕರ್ ಅವರು ಬಯಸಿದ್ದು, ಇದನ್ನೇ ಬಸವಾದಿ ಶರಣರು ಬಯಸಿದ್ದು, ಇದನ್ನೇ ಬುದ್ಧ ಬಯಸಿದ್ದು. ಅದರಿಂದ ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಬೇಕು. ಇದು ಒಂದು ಪ್ರಯತ್ನ, ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಪ್ರಯತ್ನ. ಎರಡನೇದು, ಮನುಷ್ಯ ತಾನು ಕೂಡ ಚೆನ್ನಾಗಿರ್ಬೇಕಲ್ಲ, ಬದುಕಿರೋರಿಗೆ ಚೆನ್ನಾಗಿರ್ಬೇಕು. ಎಷ್ಟು ವರ್ಷ ಬದುಕ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ, ಎಷ್ಟು ವರ್ಷ ಆರೋಗ್ಯವಾಗಿ ಬದುಕ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ಯೋಗ ಬಹಳ ಮುಖ್ಯ ಆಗ್ತದೆ. ಯೋಗ ಬಹಳ ಮುಖ್ಯ ಆಗ್ತದೆ. ಬರೀ ದೇಹ ದಂಡಿಸೋದಲ್ಲ, ಮನಸ್ಸು ಕೂಡ ಸ್ವಾಸ್ಥ್ಯತೆಯಿಂದ ಇರಬೇಕಲ್ಲ, ಮನಸ್ಸಿನ ಸ್ವಾಸ್ಥ್ಯ ಇರಬೇಕಲ್ಲ. ಮನಸ್ಸು ಸ್ವಾಸ್ಥ್ಯ ಇಲ್ಲದೆ ಹೋದರೆ ನಮ್ಮನ್ನ ತಪ್ಪು ದಾರಿಗೆ, ಕೆಟ್ಟ ದಾರಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ಮನುಷ್ಯನ ಮೇಲೆ ನಮಗೆ ಪ್ರತಿಯೊಬ್ಬರಿಗೂ ಹಿಡಿತ ಇದ್ದಾಗ ಮನಸ್ಸು ನಮ್ಮ ಹಿಡಿತದಲ್ಲೇ ಇರಬೇಕು ಹೊರತು ಮನಸ್ಸಿನ ಹಿಡಿತದಲ್ಲಿ ನಾವಿರ್ಬಾರ್ದು. ಆಗ ಮಾತ್ರ ನಮ್ಮನ್ನು ಕೆಟ್ಟ ದಾರಿಗೆ, ತಪ್ಪು ದಾರಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಯೋಗ ಮಾಡಬೇಕು. ನಾನಂತೂ ಯೋಗ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ, ಆದ್ರೆ ಮಾಡೋಕ್ಕಾಗಲಿಲ್ಲ. ವಾಕ್ ಮಾಡ್ತೀನಿ, ಟ್ರೆಡ್ಮಿಲ್ ಮಾಡ್ತೀನಿ, ಈಗಲೂ ಟ್ರೆಡ್ಮಿಲ್ ಮಾಡ್ತೀನಿ. ಆದ್ರೂ ಈ ಕೊರೋನಾ ರೋಗ ಬಂದ ಮೇಲೆ ಸ್ವಲ್ಪ ಹೊಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ನಾನು ಮೊದಲೇ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು,
ಅದ್ರ ಜೊತೆಗೆ ಈ ಕೊರೋನಾ ಬಂದ್ಬಿಡ್ತಲ್ಲ, ಕೋವಿಡ್-19 2 ಸಾರಿ ಬಂದ್ಬಿಡ್ತು. 2019ರಲ್ಲಿ 2020ರಲ್ಲಿ 2 ಸಾರಿ ಬಂತು. ಅಲ್ಲಿಂದ ಈಚೆಗೆ ನಾನು ಸಕ್ಕರೆ ರೋಗಕ್ಕೆ ಟ್ಯಾಬ್ಲೆಟ್ ತಗೋತಿದ್ದವನು ಇನ್ಸುಲಿನ್ ತಗೋಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ. ಕೋವಿಡ್-19 ರೋಗ ಬಂದವರಿಗೆ ಸೈಡ್ ಎಫೆಕ್ಟ್ ಆಗ್ತದೆ. ಹಾಗಾಗಿ ಸ್ವಲ್ಪ ಹೊಟ್ಟೆನೂ ಕೂಡ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ನಾನು ಟ್ರೆಡ್ಮಿಲ್ ಮಾಡ್ತೀನಿ ಅಷ್ಟೇ, ಈಗ ವಾಕ್ ಮಾಡೋಕ್ಕೂ ಕೂಡ ಸಮಯ ಇಲ್ಲ. ಟ್ರೆಡ್ಮಿಲ್ ದಿನ 40 ನಿಮಿಷ ಮಾಡ್ತೇನೆ. ಯೋಗ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದೆ, 2 ಸಾರಿ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಕಲಿತು ಮರೆತು ಹೋಯ್ತು ಈಗ. ಆದರೆ ನಾನು ನಾಡಿನ ಜನತೆಯಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಿಮ್ಮ ಮನಸ್ಸು ಸ್ವಾಸ್ಥ್ಯತೆಯಿಂದ ಇರಬೇಕಾದ್ರೆ, ದೇಹ ಸ್ವಾಸ್ಥ್ಯವಾಗಿರ್ಬೇಕಾದ್ರೆ ಈ ಯೋಗ ಅನಿವಾರ್ಯ ಅಂತಕ್ಕಂಥದ್ದನ್ನು ನಾವು ಕೂಡ ತಿಳ್ಕೊಬೇಕಾಗ್ತದೆ. ಈಗಾಗಲೇ ಮಾತನಾಡಿದಂಥವರು ಯೋಗ ಅಂತಕ್ಕಂಥದ್ದು ಬರೀ ಆಧ್ಯಾತ್ಮಿಕ ವಿಚಾರ ಅಲ್ಲ, ಬರೀ ಧಾರ್ಮಿಕ ವಿಚಾರ ಅಲ್ಲ, ಅದು ಒಂದು ವಿಜ್ಞಾನ, ಇಟ್ಸ್ ಎ ಸೈನ್ಸ್. ಸೊ ಅದರಿಂದ ನಾವು ಒಳ್ಳೆ ಆರೋಗ್ಯವಂತರಾಗಿರ್ಬೇಕಾದ್ರೆ, ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿರಬೇಕಾದ್ರೆ ಯೋಗ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆ ದಿಕ್ಕಿನಲ್ಲಿ ಯಾರ್ಯಾರು ವಿಶೇಷವಾಗಿ ಯುವಕರು, ಇದಕ್ಕೇನು ವಯಸ್ಸಿನ ಇದಿಲ್ಲ, ಎಲ್ಲ ವಯಸ್ಸಿನವರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವ್ಯಾವ ಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಯೋಗ, ಧ್ಯಾನ ಇವೆರಡೂ ಕೂಡ ಬಹಳ ಮುಖ್ಯ. ಸೊ ಮನಸ್ಸು ಮತ್ತು ದೇಹ ಇವೆರಡನ್ನೂ ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ನಾವು ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯ ಆಗ್ತದೆ, ರೋಗರಹಿತವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ, ಸಮಾಜಮುಖಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬರು ಕೂಡ ಸಮಾಜಮುಖಿಯಾಗಿರ್ಬೇಕು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದನ್ನು ಮನುಷ್ಯರಾಗಿರ್ಬೇಕು. ನಾನು ಇನ್ನೊಬ್ಬರನ್ನು ಪ್ರೀತಿಸ್ಬೇಕು, ಅವರು ನನ್ನನ್ನು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಅದೇ ನಾವು ಪ್ರತಿಯೊಬ್ಬರು ಕೂಡ ಕಲಿಬೇಕಾಗಿರ್ತಕ್ಕಂಥದ್ದು. ಸೊ ಅದರಿಂದ ಇದಕ್ಕೆ ಪೂರಕವಾಗಿ ಯೋಗನೂ ಕೂಡ ಬಹಳ ಸಹಕಾರಿಯಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಎಲ್ಲ ಸ್ವಾಮೀಜಿಯವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ನಾನು ಸರ್ಕಾರಿ ಕೆಲಸವನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು, ವಿಶೇಷವಾಗಿ ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ, ಎಲ್ಲ ಜಾತಿಯಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ, ಆ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ನಿಮ್ಮ ಆಶೀರ್ವಾದ ಕೊಡಲಿ ಅಂತೇಳಿ ನಾನು ಆಶಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.